ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲಮಟ್ಟಿ ಜಲಾಶಯ ಯೋಜನೆ ಇದೆ ಅದನ್ನ ಆರ್ಡರ್ನ ಏನು ಪೆಂಡಿಂಗ್ ಇದೆ ಗೆಜೆಟ್ ಆರ್ಡರ್ ನೋಟಿಫಿಕೇಶನ್ ಆಗಬೇಕು ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ. ಅವರು ಎಲ್ಲ ರಾಜ್ಯಗಳನ್ನ ಕರೆಸಿ ಒಂದು ಮುಕ್ತ, ಯಾಕೆಂದರೆ ಈಗಾಗಲೇ ತಮಿಳುನಾಡು ಇದು ಆಂಧ್ರ ತೆಲಂಗಾಣ ಎರಡು ಕೂಡ ಈಗಾಗಲೇ ಡಿವಿಷನ್ ಆಗಿ ಅವ್ರವ್ರದ್ದು ತೀರ್ಮಾನ ಆಗಿದೆ. ಸೊ ನಮಗೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಅದಕ್ಕೆ ಯಾರು ಕೃಷ್ಣಾ ವಾಟರ್ಗೆ ಸಂಬಂಧ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂಥೇಳಿ, ಇನ್ನೊಂದು 15-20 ದಿನದಲ್ಲೇ ಮಾಡ್ತೀವಿ ಅಂಥೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಮಾಡಿದ್ಮೇಲೆ ಅವರು, ಏಕೆಂದರೆ ಇದು ಯಾರಿಗೆ ಎಷ್ಟೆಷ್ಟು ನೀರು ಏನು ಹೈಟು ಆಗಿರಬೇಕು ಅನ್ನೋದು ತೀರ್ಮಾನ ಆಗೋಗಿದೆ. ನಾವು ಕೂಡ ಈಗಾಗಲೇ 524 ಅಡಿವರೆಗೂ ಕೂಡ ಅಕ್ವಿಷನ್ ಮಾಡಲಿಕ್ಕೆ ನಾವೀಗಾಗಲೇ ಸಿದ್ಧತೆ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಸೊ ಕಾಸ್ಟ್ ಆಫ್ ಡ್ಯಾಮ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಎಕ್ಸ್ಕಲೇಷನ್ಸ್ ಎಲ್ಲ ಆದಷ್ಟು ಜಲ್ದಿ ಅದನ್ನು ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ. ಆ ವಿಚಾರದಲ್ಲೂ ಕೂಡ ಅವ್ರು ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಳಿದ್ದೇವೆ. ಫಸ್ಟು ನೀವು ಅವಾರ್ಡ್ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಎರಡನೇ ಸಂಬಂಧಪಟ್ಟಂತೆ ಅಪ್ಪರ್ ಭದ್ರಾ ಪ್ರಾಜೆಕ್ಟಲ್ಲೂ ಕೂಡ ನೀವೇನು ಮಾತು ಕೊಟ್ಟಿದ್ರೆ ಆ ಮಾತು ಪ್ರಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಯೂಸೇಜ್ ಬಗ್ಗೆ ಅವ್ರಿಗೂ ಕೂಡ ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ಹೋಗಿದೆ. ಇನ್ನೇನು ಬೇಕು ನಾವು ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದೇವೆ. ಕ್ಯಾಬಿನೆಟ್ವರೆಗೂ ನಾವು ತೆಗೆದುಕೊಂಡು ಹೋಗಿದ್ದೇವೆ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬಹುಶಃ ಆ ಏರಿಯಾ ಸಂಸತ್ ಸದಸ್ಯಗಳಿಗೆಲ್ಲ ನಾವು ಒತ್ತಾಯನ ಕೂಡ ನಾವು ತಂದಿದ್ದೇವೆ, ಇನ್ನು ಮಾಡ್ತೇವೆ. ಅದು ಕೂಡ ನಾವು ಆದಷ್ಟು ಜಲ್ದಿ ಅದಕ್ಕೊಂದು ಪರಿಹಾರವನ್ನು ಒದಗಿಸ್ಕೊಡ್ತೇವೆ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದೆ. ಮೂರನೇ ವಿಚಾರ ನಮ್ಮ ಮೇಕೆದಾಟು ವಿಚಾರ. ಮೇಕೆದಾಟು ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟಲ್ಲೂ ಕೂಡ ಅವರು ಒಂದು ನೆಕ್ಸ್ಟು 15 ದಿನದಲ್ಲೇ ಹಿಯರಿಂಗ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. ಸೊ ಅದ್ರ ಗಮನಕ್ಕೂ ಕೊಡ್ತಾ ಇದ್ದೀವಿ. ಅವರು ರಾಜಕೀಯವಾಗಿ ಅವ್ರು ತಮಿಳುನಾಡು ನಮಗೆ ಸಹಕಾರ ಕೊಡೋದಿಲ್ಲ ಅನ್ನೋದು ಕೂಡ ಅರಿವಿದೆ. ಆದರೆ ಕೆಳಗಡೆ ಅವರು ಕೂಡ ಅನೇಕ ಡ್ಯಾಮ್ಗಳನ್ನ, ಸಣ್ಣ ಡ್ಯಾಮ್ಗಳನ್ನ ಕಟ್ಟಲಿಕ್ಕೆ ಅವರು ಕೂಡ ಹೊರಟಿದ್ದಾರೆ. ನಾವು ಅವ್ರಿಗೇನು ತೊಂದರೆ ಕೊಡೋಕೆ ಹೋಗ್ತಾ ಇಲ್ಲ. ಇದು ನಮ್ಮ ಹದ್ಬಸ್ನಲ್ಲಿ ನಾವು ಈ ಡ್ಯಾಮನ್ನು ಕಟ್ಟಿ ಅವರಿಗೆ ಅನುಕೂಲ ಆಗುವಂಥದ್ದು. ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಬಟ್ ಅವರು ಬರುವುದಿಲ್ಲ. ಬಟ್ ವಾಸ್ತವಾಂಶ ಏನಿದೆ ನೀವು ತಿಳಿಸ್ಬೇಕು ಅಂತೇಳಿ ಅವ್ರಿಗೂ ಕೂಡ ನಾವು ಮನವಿಯನ್ನು ನಾವು ಮಾಡಿದ್ದೇವೆ. ಅದ್ರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ನಿಮ್ಗೆ ನಾವು ತಿಳಿಸ್ತೇವೆ ಅನ್ನೋದು ಕೂಡ ಅವರು